ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಾನ್ HK PDO ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣ ಭಾರತದ ಇತಿಹಾಸದಲ್ಲಿ ಬರುವ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ಕೊತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೆಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೊಘಲರಿಗೆ ಸಂಬಂಧಿಸಿದ ಸಂಪೂರ್ಣವಾಗಿ ಈ PDO ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ನೀವು ಆಲ್ರೆಡಿ ಈಗ ಒಂದು ರೇಂಜ್ಗೆ ಓದಿ ಮುಗಿಸಿರ್ತಾರೆ, ಇನ್ನೇನಿದ್ರು ರಿವಿಷನ್ ಪರ್ಪಸ್ ಆಗಿ ಸ್ಟಡಿ ಮಾಡ್ತಾ ಇದ್ರೆ, ಅದಕ್ಕಾಗಿ ರಿವಿಷನ್ಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಶಾರ್ಟ್ಕಟ್ ನೋಟ್ಸಲ್ಲಿ ಇರುವುದನ್ನು ಇವತ್ತು ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿದರೆ, ದೆಹಲಿ ಸುಲ್ತಾನರ ಸಾಮ್ರಾಜ್ಯದ ನಂತರ ಸ್ಥಾಪನೆಯಾದ ಸಾಮ್ರಾಜ್ಯ ಯಾವುದಪ್ಪ ಅಂದ್ರೆ ಮೊಘಲ ಸಾಮ್ರಾಜ್ಯ ಆಗಿರ್ತದೆ. ಮೊಘಲ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು 1526ರಲ್ಲಿ. ಅದೇ ರೀತಿನ ಮೊಘಲ ಸಾಮ್ರಾಜ್ಯದ ಸ್ಥಾಪನೆ ಮಾಡಿದವರು ಯಾರತ್ತ ಕೇಳಿದ್ದಾರೆ, ಜನರುದ್ದೀನ್ ಮಹಮ್ಮದ್ ಬಾಬರ್ ಅಂತೇಳಿ. ಬಾಬರ್ ಎಂಬುದರ ಅರ್ಥ ಏನಂತ ಕೇಳ್ತಾರೆ, ಹುಲಿ ಆಗುತ್ತದೆ ಅದರ ಅರ್ಥ. ಅದೇ ರೀತಿ ಬಾಬರ್ನ ತಂದೆ ಯಾರು, ಉಮರ್ ಶೇಖ್ ಮಿರ್ಜಾ. ಮೊಘಲ ಆಲ್ರೆಡಿ ಇದ್ರ ಪ್ರಶ್ನೆದ ಆನ್ಸರ್ ಹೇಳಿದೆ. ಸ್ನೇಹಿತರೆ, ನೀವೇನಾದರೂ ನಾನ್ HK PDO ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದರೆ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, PDO ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕೊನೆಯ ಮೂಮೆಂಟಲ್ಲಿ ಓದಬೇಕಾದ ರಿವಿಷನ್ ನೋಟ್ಸ್ಗಳು ಇವಾಗಿರ್ತವೆ. ಪ್ರತಿಯೊಂದು ಕೂಡ ಶಾರ್ಟ್ಕಟ್ ವೇದಲ್ಲಿ ಇರ್ತವೆ. ಯಾಕಂದರೆ ನೀವು ಆಲ್ರೆಡಿ ಈಗ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಲ್ರೆಡಿ ಸಿಲೆಬಸ್ಸಲ್ಲಿರುವ ಎಲ್ಲ ಟಾಪಿಕ್ಗಳನ್ನು ಕವರ್ ಮಾಡಿರ್ತಾರೆ. ಈಗ ನಿಮಗೆ ಒಂದು ಲಾಸ್ಟ್ 7ರಿಂದ 8 ದಿನ ಮಾತ್ರ ಟೈಮ್ ಇರ್ತದೆ. ಈ 7ರಿಂದ 8 ದಿನದಲ್ಲಿ ಪ್ರತಿಯೊಂದು ಟಾಪಿಕನ್ನು ಸಿಲೆಬಸ್ಸಲ್ಲಿರುವ ಪ್ರತಿಯೊಂದು ಟಾಪಿಕ್ನ ಪ್ರತಿಯೊಂದು ಬುಕ್ಕನ್ನು ಓದೋಕ್ಕಾಗಿರಲ್ಲ. ಈ ರೀತಿ ಶಾರ್ಟ್ಕಟ್ ನೋಟ್ಸ್ಗಳನ್ನಿಂದ ಒಂದು 300ರಿಂದ 400 ಪೇಜ್ ಒಳಗಡೆ ಪ್ರತಿಯೊಂದು ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಿಸಿದ ಡೀಟೇಲ್ ಆದ ಯಾವುದೇ ಒಂದು ಕ್ವಶನನ್ನು ಮಿಸ್ ಮಾಡಿದೆ ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿ ಪ್ರತಿಯೊಂದು ಕೂಡ ಶಾರ್ಟ್ಕಟ್ ನೋಟ್ಸ್ಗಳು ಇರ್ತವೆ. ಇವು ಲಾಸ್ಟ್ ಮೂಮೆಂಟಲ್ಲಿ ರಿವಿಷನ್ಗೋಸ್ಕರ ತುಂಬ ಉಪಯುಕ್ತವಾದ ನೋಟ್ಸ್ಗಳಾಗಿರ್ತವೆ. ಇದರ ಜೊತೆಗೆ ನಮ್ಮ KPSCದವರು ನಡೆಸುವ 1000 ಕ್ವಶನ್ಗಳು ಮತ್ತು ಆನ್ಸರ್ಗಳು ಅಂದರೆ 1000 ಕ್ವಶನ್ ಓಲ್ಡ್ ಕ್ವಶನ್ ಪೇಪರ್ದು ಏನಿರುತ್ತಲ್ಲ ಪ್ರತಿಯೊಂದನ್ನು ಕೂಡ ಒಂದು ಕಡೆ ಕ್ರೋಢೀಕರಿಸಿ ಮಾಡಿದ PDF ಕೂಡ ಇರ್ತದೆ. ಯಾರಿಗಾದರೂ ಬೇಕಾಗಿತ್ತಂದರೆ ಈ ನೋಟ್ಸು ಮತ್ತು ಅದೇ ರೀತಿ ಪ್ರತಿಯೊಂದು ಈಗ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಿಸಿದ ನೋಟ್ಸ್ ಬೇಕಾದರೆ ಕೆಳಗಡೆ ಕೊಟ್ಟಿರೋ ನಂಬರನ್ನು ಸಂಪರ್ಕಿಸಿ ಇವರು ನಿಮಗೆ ನೋಟ್ಸ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಮೊದಲನೇ ಪಾಣಿಪತ್ ಕದನ ನಡೆದ ವರ್ಷ ಯಾವುದಕ್ಕೆ ಕೇಳಿದರೆ ಕ್ರಿಸ್ತಶಕ 1526 ಏಪ್ರಿಲ್ 21ರಂದು ಆಗಿರ್ತದೆ. ಮೊದಲನೇ ಪಾಣಿಪತ್ ಕದನದಲ್ಲಿ ಸೋತವರು ಯಾರಪ್ಪ ಅಂದ್ರೆ ದೆಹಲಿ ಸುಲ್ತಾನರ ದೊರೆ ಇಬ್ರಾಹಿಂ ಲೋಧಿ. ಅದೇ ರೀತಿ ಬಾಬರ್ನ ಅಶ್ವ ಪಡೆಯೋ ಪರಿಣಿತವಾಗಿದ್ದ ಉಜ್ಜೇಕಿ ಯುದ್ಧ ತಂತ್ರ ಯಾವುದಪ್ಪ ಅಂದ್ರೆ ತುಳುಗಾಮ ಅಂತೇಳಿ ಯುದ್ಧ ತಂತ್ರ ಆಗಿರ್ತದೆ. ಅದೇ ರೀತಿ ತುಳುಗಾಮ ಯುದ್ಧ ತಂತ್ರ ಎಂದರೇನು, ವೈರಿ ಪಡೆಯ ಮೇಲೆ ಹಿಂದಿನಿಂದ ಅನಿರೀಕ್ಷಿತವಾಗಿ ದಾಳಿ ಮಾಡುವ ವಿಧಾನ. ಇವು ಸ್ವಲ್ಪ ಭಾಳ ಇಂಪಾರ್ಟೆಂಟ್ ಆದ ಟಾಪಿಕ್ ಆಗಿರ್ತಾವೆ, ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಮೊಘಲ ಸಾಮ್ರಾಜ್ಯದ ಬಾದ್ಶಾ ಅಂತ ಕರೆಯುವವರು ಯಾರಪ್ಪ ಅಂದ್ರೆ ಬಾಬರ್ನ ಮತ್ತು ಹುಮಾಯೂನ್ನ. ಸ್ನೇಹಿತರಲ್ಲಿ ಮೊಘಲ ಸಾಮ್ರಾಜ್ಯವು 2 ರೀತಿಯಲ್ಲಿ ಸ್ಥಾಪನೆ ಆಗಿರ್ತದೆ. ಒಂದು ಮೊದಲಿಗೆ ದೆಹಲಿಯಿಂದ ಏನು ಕದನ ಮಾಡಿ ಪಾಣಿಪತ್ತ ಕದನ ಮಾಡಿ ಜಯವನ್ನು ಗೆಲ್ಲಿಸ್ತಾರೆ, ಅಲ್ಲಿ ಒಮ್ಮೆ ಸ್ಥಾಪನೆ ಆಗ್ತದೆ 1526ರಲ್ಲಿ. ತದನಂತರ ಕೆಲವು ವರ್ಷಗಳ ಕಾಲ ಈ ಮೊಘಲ ಸಾಮ್ರಾಜ್ಯದಲ್ಲಿ ಸೂರ್ ಮನೆತನದವರು ಆಡಳಿತ ಮಾಡಿದ್ದಾರೆ. ಇವರಿಂದ ತಮ್ಮ ರಾಜ್ಯವನ್ನು ಹುಮಾಯೂನ್ ರಾಜ್ಯವನ್ನು ಕಸಿದುಕೊಂಡು ಹುಮಾಯೂನ್ ಮತ್ತು ನೆಕ್ಸ್ಟ್ ಅಲ್ಲಿ ಸ್ವಲ್ಪ ಬೂರ್ ಬಿಟ್ಟು ಹೋಗಿ ಈಜಿ ಮೆಥಡ್ ಆಗಿಂದ್ರೆ ಇವರನ್ನು ದೇಶ ಬಿಟ್ಟು ಓಡಿ ಹೋಗಿ ತದನಂತರ ಅಕ್ಬರ್ನ ಹಡೆದು ತದನಂತರ ಮತ್ತೊಳ್ಳಿ ಬಂದು ರಾಜ್ಯವನ್ನು ಕಸ್ಕೋತಾನ. ಸ್ನೇಹಿತರಲ್ಲಿ ಶೇರ್ಷಾ ಅಂತ ಏನಿರ್ತಾನಲ್ಲ ಸೂರ್ ಮಣಿತನದ ಪ್ರಸಿದ್ಧ ದೊರೆನೂ ಕೂಡ ಆಗಿರ್ತಾನೆ. ಅವನು ಇವ್ರ ಕಡೆಯಿಂದ ಇದನ್ನು ಹುಮಾಯೂನ್ ಕಡೆಯಿಂದ ಯುದ್ಧ ಮಾಡಿ ಇವರ ರಾಜ್ಯವನ್ನು ಕಸಿದುಕೊಂಡು ತದನಂತರ ಆಡಳಿತನ ನಡೆಸ್ತಾನೆ. ಇಲ್ಲಿ ಅವ್ರದ್ದು ಯಾವ ವರ್ಷದಾಗ ಏನೇನಾಗ್ತದೆ ಸಂಪೂರ್ಣವಾಗಿ ಡೀಟೇಲ್ ಇರ್ತದೆ, ಸ್ವಲ್ಪ ನೋಡ್ಕೊಳ್ಳಿ. ಯಾವುದಾದ್ರೂ ಕ್ವಶನ್ಗೆ ಸಂಬಂಧಿಸಿದಂತೆ ಇಲ್ಲಿ ಯಾಕಪ್ಪ ಅಂದ್ರೆ PDOದಲ್ಲಿ ಹೆಚ್ಚಾಗಿ ಹೇಳಿಕೆ ರೂಪದ ಪ್ರಶ್ನೆಗಳು ಬರ್ತಿರ್ತಾವ. ಶೇರ್ಷಾ ಸೂರಿಗೆ ಸಂಬಂಧಿಸಿದಂಥ ಬರ್ತಿರ್ತಾವೆ. ಅವ್ರು ಯಾಕಂದ್ರೆ ಒಮ್ಮೆ ಇಶ್ವಿಯನ್ನು ಕೊಟ್ಟು ಆ ರಾಜ್ಯ ವಂಶದಕ್ಕೆ ಅಥವಾ ಆಡಳಿತ ಮಾಡಿದ ರಾಜ್ಯರ ಹೆಸರನ್ನು ಕೊಟ್ಟು ಹೊಂದಿಸಿ ಬರೆ ಅಂತಾರೆ ಬರ್ತಿರ್ತಾವೆ. ಇವನು ಸ್ವಲ್ಪ ಕಣ್ಣಾಡಿಸಿಕೊಂಡು ಬರೋದು ಉತ್ತಮ. ಇಲ್ಲಿ ನೋಡ್ತಿರ್ಬೋದು ಯಾವ್ಯಾವ ರಾಜ್ಯದ ಇದೆ ಅಂತೇಳಿ ಇಲ್ಲಿ ನೋಡ್ಕೊಳ್ಳಿ. ಅಷ್ಟು ಪ್ರತಿಯೊಬ್ಬ ರಾಜ್ಯರದು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಅದೇ ರೀತಿ ಬಾಬರ್ನಿಂದ ಸೋತ ರಜಪೂತರ ದೊರೆ ಯಾರು ಅಂತ ಕೇಳ್ತಾರೆ, ರಾಣಾ ಸಂಗ್ರಾಮ ಸಿಂಹ ಅಂತೇಳಿ. ಅದೇ ರೀತಿ ಬಾಬರನು ರಜಪೂತರ ದೊರೆ ರಾಣಾ ಪ್ರತಾಪ ಸಿಂಗನನ್ನು ಸೋಲಿಸಿದ ಯುದ್ಧ ಯಾವುದಪ್ಪ ಅಂದ್ರೆ ಕಣ್ವ ಯುದ್ಧ ಆಗಿರ್ತದೆ. ಕಣ್ವ ಯುದ್ಧ ನಡೆದ ವರ್ಷ ಯಾವುದಂದ್ರೆ
ಕ್ರಿಸ್ತಶಕ 1527 ಮಾರ್ಚ್ 16ರಂದು. ನೆಕ್ಸ್ಟ್ ಬಾಬರ್ನು ಆಲ್ಪಾಣರನ್ನು ಸೋಲಿಸಿದ ಯುದ್ಧ ಯಾವುದಂತ ಕೇಳಿದ್ರೆ ಗೋಗ್ರಾ ಯುದ್ಧ ನಡೆದಿದ್ದು ಕ್ರಿಸ್ತಶಕ 1529ರಲ್ಲಿ. ಗೋಗ್ರಾ ಕದನದಲ್ಲಿ ಬಾಬರ್ನಿಂದ ಸೋತ ಅಕ್ಬರ್ನ ದೊರೆ ಯಾರಂತ ಕೇಳಿದರೆ ಮೊಹಮ್ಮದ್ ಲೋಧಿ. ಬಾಬರ್ನು ತನ್ನ ಆತ್ಮಚರಿತೆಯನ್ನು ತಾನೇ ಬರೆದುಕೊಳ್ತಾನೆ. ಅದರ ಹೆಸರು ಏನಪ್ಪ ಅಂದ್ರೆ ಬಾಬರ್ ನಾಮ ಅಂತ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರು ಕೂಡ ಇರ್ತದೆ, ತುಜಕಿ ಬಾಬರಿ ಅಥವಾ ವಕಿಯತ್ ಐ ಬಾಬೂರಿ ಅಂತೇಳಿ ಈ ರೀತಿ ಹೆಸರುಗಳಿಂದ ಕರೆದಿರ್ತಾರೆ. ಬಾಬರ್ ನಾಮ ಅಂದರೂ ಕೂಡ ಒಂದೇ, ತುಜಕಿ ಬಾಬರಿ ಅಂದರೂ ಕೂಡ ಒಂದೇ ಆಗಿರ್ತದೆ. ಅದೇ ರೀತಿ ಬಾಬರ್ನಿಂದ ಸಂಗ್ರಹಿತವಾದ ತುರ್ಕಿ ಭಾಷೆಯ ಪದಗಳ ಸಂಗ್ರಹಣೆ ದಿವಾನ್. ಅದೇ ರೀತಿ ಬಾಬರ್ನ ನಂತರ ಮೊಘಲ ಸಿಂಹಾಸನವೇರಿದವರು ಯಾರಪ್ಪ ಅಂದ್ರೆ ನಾಸಿರ್ ಉದ್ದೀನ್ ಮೊಹಮ್ಮದ್ ಹುಮಾಯೂನ್. ಈಗ ಹುಮಾಯೂನ್ ಅಂದ್ರೆ ಅವನ ತಂದೆ ಅಕ್ಬರ್ನ ತಂದೆ ಆಗಿದ್ದಕ್ಕೆ ಇವ ಫೇಮಸ್ ಆಗ್ಯಾನ ಹೊರತು ಇವನು ತನ್ನ ಕೆಲಸಗಳಿಂದ ಏನು ಫೇಮಸ್ ಆಗಿಲ್ಲ. ಇಲ್ಲಿ ಪ್ರಸಿದ್ಧ ದೊರೆಗಳಂತ ಬಂದ್ರೆ ಬಾಬರ ಮತ್ತು ಅಕ್ಬರೇ ಪ್ರಸಿದ್ಧ ದೊರೆಗಳು ಆಗಿರ್ತಾರೆ ಈ ಮೊಘಲರಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಅದೃಷ್ಟವಂತ ಪದದ ಅರ್ಥ ಹೆಸರನ್ನು ಹೊಂದಿದ ದುರಾದೃಷ್ಟ ಮೊಘಲ ಸಾಮ್ರಾಟ ಯಾರಪ್ಪ? ಹುಮಾಯೂನು. ಈ ವಾಕ್ಯ ಕೇಳಂತ ಸ್ವಲ್ಪ ನಗೆ ಕೂಡ ಬರ್ತದೆ. ಇನ್ನು ಹುಮಾಯೂನನ್ನು ಸೋಲಿಸಿದ ಅಫ್ಘನ್ನಿನ ಸರದಾರ ಯಾರು ಅಂತ ಕೇಳಿದ್ರೆ ಶೇರ್ ಶಾ ಸೂರಿ ಆಗಿರ್ತಾನೆ. ಹುಮಾಯೂನ್ ಬುಂದೇಲ್ಖಂಡದ ಕಾಲಿಜರ್ ಕೋಟೆಯನ್ನು ಮುತ್ತಿಗೆ ಹಾಕಿದ ವರ್ಷ ಯಾವುದಂದ್ರೆ 1531. ಇನ್ನು ಹುಮಾಯೂನನು ಬುಂದೇಲ್ಖಂಡದ ಕಾಲಿಂಜರ್ ಕೋಟೆಯನ್ನು ಮುತ್ತಿಗೆ ಹಾಕಿದಾಗ ಅಲ್ಲಿ ಆಳುತ್ತಿದ್ದ ದೊರೆ ಯಾರಪ್ಪ ಅಂದ್ರೆ ಪ್ರತಾಪರುದ್ರ ದೇವ. ಚೌಸ್ ಕದನ ನಡೆದ ವರ್ಷ ಯಾವುದಂದ್ರೆ 1539 ಜೂನ್ 26. ಸಾಕು, 1539 ನೆನಪಿಟ್ಟುಕೊಂಡ್ರೆ ಸಾಕು. ಕನೌಜ್ ಕದನ ನಡೆದ ವರ್ಷ ಯಾವುದಂತ ಕೇಳಿದರೆ ಕ್ರಿಸ್ತಶಕ 1540 ಮೇ 17ರಂದು. ಇಲ್ಲಿಗೆ ದೆಹಲಿ ಸುಲ್ತಾನರೇನಿದ್ರಲ್ಲ ಅವರು ವಶವಾಯಿತು. ಈ ಕನೌಜ್ ಯುದ್ಧದಿಂದ ಮತ್ತೆ ದೆಹಲಿ ಯಾರ ಪಾಲಾಗುತ್ತಪ್ಪ ಅಂದ್ರೆ ಶೇರ್ ಶಾ ಸೂರಿಗಳ ಮನೆತನಕ್ಕೆ ಪಾಲಾಗ್ತದೆ. ಇನ್ನು ಹುಮಾಯೂನನು ದೆಹಲಿಯನ್ನು ಅಫ್ಘನ್ನರಿಂದ ಮತ್ತೆ ಯಾವಾಗ ವಶಪಡಿಸಿಕೊಡ್ತಾನಪ್ಪ ಅಂದ್ರೆ 1555ರಲ್ಲಿ. ಹುಮಾಯೂನನ್ನು ಸೋಲಿಸಿ ದೆಹಲಿಯನ್ನು ವಶಪಡಿಸಿಕೊಂಡ ಅಫ್ಘನ್ನಿನ ದೊರೆ ಯಾರತ್ ಕೇಳಿದ್ರೆ ಶೇರ್ ಶಾ ಆಗಿರ್ತಾನೆ. ಇನ್ನು ಶೇರ್ ಶಾನ ಮೊದಲ ಹೆಸರು ಫರೀದ. ಶೇರ್ ಶಾನ ಕೊನೆಯ ಆಕ್ರಮಣ ಕಾಲಿಂಜರ್ ಕೋಟೆಯ ಆಕ್ರಮಣ. ಶೇರ್ ಶಾನ ಆಕ್ರಮಣದ ಸಮಯದಲ್ಲಿ ಕಾಲಿಂಜರ್ ಅರಸನಾಗಿದ್ದರೆ ಯಾರಪ್ಪ ಅಂದ್ರೆ ಕಿರತ್ ಸಿಂಗ್ ಆಗಿರ್ತಾನೆ. ಶೇರ್ ಶಾನಕ್ಕೆ ಮರಣಕ್ಕೆ ಕಾರಣವಾಗಿದ್ದು ಕಾಲಿಂಜರ್ ಕೋಟೆ ವಶಪಡಿಸಿಕೊಳ್ಳುವಾಗ ಸಂಭವಿಸಿದ ಸಿಡಿಮದ್ದಿನ ಸ್ಫೋಟ. ಇನ್ನು ಶೇರ್ ಶಾ ಮರಣ ಹೊಂದಿದ ವರ್ಷ ಕ್ರಿಸ್ತಶಕ 1545. ಶೇರ್ ಶಾನ ಕಾಲದಲ್ಲಿ ಪರಗಣದ ಕಂದಾಯ ವ್ಯವಹಾರ ಮೇಲಿನ ವಿಚಾರಣೆಯನ್ನು ಮಾಡುತ್ತಿದ್ದ ಅಧಿಕಾರಿ ಹೆಸರು ಏನಂದ್ರೆ ಇನ್ನು ಸರ್ಕಾರ ಮತ್ತು ಪರಗಣಗಳ ಅಧಿಕಾರಗಳನ್ನು ಪ್ರತಿ 2 ವರ್ಷಕ್ಕೊಮ್ಮೆ ವರ್ಗಾಯಿಸುವ ವ್ಯವಸ್ಥೆಯನ್ನು ಜಾರಿಗೆ ತಂದರು ಶೇರ್ ಶಾ. ಇನ್ನು ಸೈನಿಕರ ಹಾಜರಾತಿ ಪುಸ್ತಕವನ್ನು ಜಾರಿಗೆ ತಂದವನು ಕೂಡ ಶೇರ್ ಶಾ ಆಗಿರ್ತಾನೆ. ಪಟ್ಟ ಮತ್ತು ಕಬೂಲಿಯತ್ ಭೂ ಸುಧಾರಣೆಗಳನ್ನು ದಾಖಲೆ ನೀಡುವ ವ್ಯವಸ್ಥೆ ಜಾರಿಗೆ ತಂದವನು ಶೇರ್ ಶಾ. ಪಟ್ಟಾ ವ್ಯವಸ್ಥೆಯನ್ನು ರೂಪಿಸಲು ಶೇರ್ ಶಾನಿಗೆ ನೇರವಾದ ಅಧಿಕಾರಿ ತೋದರಮಲ್ಲ. ರೈತವಾರಿ ಪದ್ಧತಿಯ ಮೂಲವನ್ನು ಶೇರ್ ಶಾ ಕಂದಾಯ ಪದ್ಧತಿ ಭೂ ಕಂದಾಯದಲ್ಲಿ ಕಾಣಬಹುದಾಗಿರ್ತದೆ. ಶೇರ್ ಶಾನ ಆಡಳಿತ ಕಾಲದಲ್ಲಿ ಪರಗಣದ ಆಡಳಿತ ನೋಡಿಕೊಳ್ಳುತ್ತಿದ್ದರು ಶೇಖ್ದಾರ್ ಮತ್ತು ಅಮೀನ್. ಶೇರ್ ಶಾನ ಆಡಳಿತ ಕಾಲದಲ್ಲಿ ಪರಗಣದ ಭೂ ಕಂದಾಯದ ಆಡಳಿತ ನೋಡಿಕೊಳ್ಳುತ್ತಿದ್ದರು ಅಮೀನು. ಪ್ರಯಾಣಿಕರ ಅನುಕೂಲಕ್ಕಾಗಿ ರಸ್ತೆ ಬದಿಗಳಲ್ಲಿ ಮರಗಳನ್ನು ನೆಟ್ಟು ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸಿದ ದೊರೆ ಶೇರ್ ಶಾ. ಭಾರತದಲ್ಲಿ ಮೊದಲ ಬಾರಿ ಬೆಳ್ಳಿ ರೂಪಾಯಿಯನ್ನು ಚಲಾವಣೆಗೆ ತಂದವನು ಶೇರ್ ಶಾ. ಬಂಗಾಲದ ಸೋನಾರ್ಗಾಂವ್ನಿಂದ ಸಿಂಧ್ವರೆಗೆ ಗ್ರ್ಯಾಂಡ್ ಟ್ರಂಕ್ ರೋಡನ್ನು ನಿರ್ಮಿಸಿದವನು ಶೇರ್ ಶಾ. ಬಂಗಾಲದ ಸೋನಾರ್ನಿಂದ ಸಿಂಧ್ವರೆಗೆ ಶೇರ್ ಶಾ ನಿರ್ಮಿಸಿದ ಗ್ರ್ಯಾಂಡ್ ಟ್ರಂಕ್ ಹೆದ್ದಾರಿಯ ಹೆಸರು ಶರಕ್-ಇ ಆಜಮ್. ಇನ್ನು ಶೇರ್ ಶಾನ ಸಮಾಧಿ ಎಲ್ಲಿತ್ತಪ್ಪ ಅಂದ್ರೆ ಬಿಹಾರ್ನಲ್ಲಿ ಇರ್ತದೆ. ಸೂರ್ ಸಂತತಿಯ ಕೊನೆಯ ಅರಸ ಯಾರಪ್ಪ ಅಂದ್ರೆ ಸಿಕಂದರ್ ಶಾ ಸೂರ್ ಆಗಿರ್ತಾನೆ. ಇನ್ನು ಕ್ರಿಸ್ತ ಶಕ 1555ರಲ್ಲಿ ಸರ್ಹಿಂದ್ ಕದನದಲ್ಲಿ ಹುಮಾಯೂನ್ನಿಂದ ಸೋತ ಸೂರ್ ಸುಲ್ತಾನ ಸಿಕಂದರ್ ಶಾ. ಇದರ ಕೊನೆಯ ವರ್ಷ ಇವನ ಸಾಯ್ತಾನ. ಇನ್ನು
ಇನ್ನು ಅಕ್ಬರ್ನ ಮೇನ್ ಇರೋದು ಇಲ್ಲಿ ನೋಡು ಹುಲಿ ಇಲ್ಲಿ ಬಂತು. ಭಾರತದಲ್ಲಿ ಪ್ರಸಿದ್ಧ ದೊರೆಗಳಲ್ಲಿ ಕೂಡ ಅಕ್ಬರ್ನು ಕೂಡ ಒಬ್ಬ. ಅತಿ ಕಡಿಮೆ ಸಮಯದಲ್ಲಿ ತನ್ನ ಹೆಸರನ್ನು ಭಾರತದ ದಾಖಲೆ ಪುಸ್ತಕಗಳಲ್ಲಿ ಹೆಸರಿಸಿಕೊಂಡ. ಇನ್ನು ಅಕ್ಬರ್ನ ಜನಿಸಿದ ವರ್ಷ ಅಥವಾ ವರ್ಷ ಯಾವುದಪ್ಪ, ಕ್ರಿಸ್ತಶಕ 1542 ಅಕ್ಟೋಬರ್ 15ರಂದು. ಅಕ್ಬರ್ ಜನಿಸಿದ ಸ್ಥಳ ಸಿಂಧ್ನ ಅಮರಕೋಟೆ. ಅಕ್ಬರ್ ಸಿಂಹಾಸನಕ್ಕೆ ಬಂದ ವರ್ಷ 1556 ಫೆಬ್ರವರಿ 14. ಅಕ್ಬರ್ ಅಧಿಕಾರಕ್ಕೆ ಬಂದಾಗ ಕೇವಲ 14 ವರ್ಷ ಆಗಿರ್ತಾವ ಅವನಿಗೆ. ಅಕ್ಬರ್ನ ಅಧಿಕಾರ ಸ್ವೀಕರಿಸಿದ ಸ್ಥಳ ಕಲನೂರು. ಅಕ್ಬರ್ ಪ್ರಾಪ್ತ ವಯಸ್ಸಿನ ಆಗುವವರೆಗೆ ಅವನ ರಾಜ್ಯ ಪ್ರತಿನಿಧಿ ಆದವನು ಬೈರಾಮ್ ಖಾನ್. ಎರಡನೇ ಪಾಣಿಪತ್ ಕದನ ನಡೆದಿದ್ದು ಕೂಡ 1556 ನವೆಂಬರ್ 5ರಂದು. ಸ್ನೇಹಿತರೆ, ನಿಮಗೇನಾದರೂ ಪಿ ಡಿ ಒ ಹುದ್ದೆಯನ್ನು ನಾನ್-HK ಪಿ ಡಿ ಒ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಶಾರ್ಟ್ಕಟ್ ನೋಟ್ಸ್ ಬೇಕಾದರೆ ಈ ನಂಬರಿಗೆ ಸಂಪರ್ಕಿಸ್ಬೋದಾಗಿರ್ತದೆ. ಸ್ನೇಹಿತರೆ, ಇವ್ರ ಬಳಿ ಪ್ರತಿಯೊಂದು ಕೂಡ ಇದು ಈ ಶಾರ್ಟ್ಕಟ್ ನೋಟ್ಸ್ ಕೂಡ ಇವರದ್ದೇ ಆಗಿರುತ್ತೆ. ಪ್ರತಿಯೊಂದು ಕೂಡ ಇಲ್ಲಿ ಏನದಲ್ಲ ಈ ರೀತಿ ಶಾರ್ಟ್ಕಟ್ ನೋಟ್ಸ್ ಇರ್ತಾವೆ. ಯಾವುದೇ ಒಂದು ಟಾಪಿಕನ್ನು ತೆಗೆದುಕೊಂಡ್ರೆ ಸಂಪೂರ್ಣವಾಗಿ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಶಾರ್ಟ್ಕಟ್ ವೇದಾಗ. ನೀವೀಗ ಆಲ್ರೆಡಿ ನಿಮ್ಮದು ಒಂದು ವಾರದಿಂದ ಅಥವಾ 7ರಿಂದ 8 ದಿನ ಮಾತ್ರ ಇರ್ತದೆ ನಿಮಗೆ ಎಕ್ಸಾಮ್ಗೆ. ಅದಕ್ಕಾಗಿ ನೀವು ಆದಷ್ಟು ಶಾರ್ಟ್ಕಟನ್ನು ಓದಿದ್ರೆ ನಿಮಗೆ ಜಾಸ್ತಿ ಮಾರ್ಕ್ಸ್ಗಳು ಬರ್ತಾವೆ. ಇವರಿಗೆ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಿಸಿದ ಪ್ರತಿಯೊಂದು ಕೂಡ ಇಲ್ಲಿ ಶಾರ್ಟ್ಕಟ್ ನೋಟ್ಸ್ ಇರ್ತವೆ. ಅದು ಯಾರಿಗಾದರೂ ಬೇಕಾಗಿತ್ತಂದ್ರೆ ಸಂಪರ್ಕಿಸ್ಬೋದಾಗಿರ್ತದೆ. ಕೇವಲ ಸ್ನೇಹಿತರೆ, ನಿಮಗೆ ಇವರು 300 ರೂಪಾಯಿಗೆ ಪ್ರತಿಯೊಂದು ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಿಸಿದ ಎಲ್ಲ ಶಾರ್ಟ್ಕಟ್ ನೋಟ್ಸ್ಗಳನ್ನು ಕೊಡ್ತಾರೆ. ಇಲ್ಲಿ ನಂಬರನ್ನು ಕೂಡ ಹೇಳ್ತೀನಿ ನೋಡಿ, 9538151535. ಈ ನಂಬರಿಗೆ ನೀವು ವಾಟ್ಸಪ್ ಮುಖಾಂತರ ಸಂಪರ್ಕಿಸಿದ್ರೆ ಅವರು ನಿಮಗೆ ಶಾರ್ಟ್ಕಟ್ ನೋಟ್ಸನ್ನು ಕೊಡ್ತಾರೆ. ಇನ್ನೊಮ್ಮೆ ಹೇಳ್ತೀನಿ ಕೇಳಿ, 9538151535 ಈ ನಂಬರಿಗೆ ನೀವು ಸಂಪರ್ಕಿಸ್ಬೋದಾಗಿರ್ತದೆ. ಸ್ನೇಹಿತರೆ, ಈ ಶಾರ್ಟ್ಕಟ್ ನೋಟ್ಸ್ ಕೂಡ ಅಲ್ಲಿದೆ ಆಗಿರ್ತದೆ. ಇದು ಯಾರಿಗಾದರೂ ಬೇಕಾದರೆ ಅಲ್ಲಿ ಕೂಡ ಪಡೆದುಕೊಳ್ಬೋದಾಗಿರ್ತದೆ. ಪ್ರತಿಯೊಂದು ನೋಟ್ಸ್ ಕೂಡ ಇದೇ ರೀತಿ ಶಾರ್ಟ್ಕಟ್ ನೋಟ್ಸ್ ಇರ್ತವೆ. ನಿಮಗೆ ಕಡಿಮೆ ಸಮಯದಲ್ಲಿ ಎಲ್ಲ ನೋಟ್ಸನ್ನು ಕವರ್ ಮಾಡ್ಕೋಬೋದು. ಒಂದು 300ರಿಂದ 350 ಪೇಜ್ವರೆಗೆ ಮಾತ್ರ ಅದಾವ. ಪ್ರತಿಯೊಂದು ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಿಸಿದಂತೆ ರಿವಿಷನ್ ಮಾಡಿಕೊಳ್ಳಲು ಬೆಸ್ಟ್ ನೋಟ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, ರಾಜ ವಿಕ್ರಮಾದಿತ್ಯ ಎಂಬ ಬಿರುದು ಧರಿಸಿದ ಆದಿಲ್ ಶಾ ಸೂರನ ಸೇನಾನಿ ಮಂತ್ರಿ ಹೇಮು. ಇದು ನೆನಪಿರ್ಕೋರಿ. ಇವರು ಇಂಥ ಸಣ್ಣ ಸಿಲ್ಲಿ ಕ್ವಶನ್ ಕೂಡ ನಿಮಗೆ ಇಲ್ಲಿ ಹೇಳಿಕೆ ರೂಪದಾಗ ಕೊಟ್ಟಿರ್ತಾರೆ. ಒಂದು ನಿಮಗೆ ಈಗ ಅಕ್ಬರನ್ನು ಸಾಕಷ್ಟು ಅಭ್ಯರ್ಥಿಗಳು ಏನು ತಿಳ್ಕೊತಾರೆ, ಅಕ್ಬರ ಅಂತಾರೆ ದೆಹಲಿಗೆ ಸಂಬಂಧಿಸಿದ ಇವು ಎಲ್ಲಿ ಜನಿಸ್ಯಾನ ಅಂತ ಕೇಳಿದ್ರೆ ಸೀದಾ ದೆಹಲಿನ ಹಾಕಿಬಿಡ್ತೀರಿ. ಯಾಕಂದ್ರೆ ಅವ್ರ ಬಗ್ಗೆ ಹಿಂದಿನ ಇತಿಹಾಸ ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ಅದಕ್ಕೆ ಸಂಬಂಧಿಸಿದಂತೆ ನೀವು ಉತ್ತರ ಏನು ನೀಡ್ತಾರೆ. ಇಲ್ಲಿ ಹೇಳಿಕೆ ರೂಪದ ಕ್ವಶನ್ ಬರೀತಿರ್ತಾವೆ. ಒಂದೀಗ ಅಕ್ಬರ್ನು ಜನಿಸಿದ ಸ್ಥಳ ಯಾವುದತ್ತು ಕೊಟ್ಟಿರ್ತಾರೆ. ಅದೇ ರೀತಿ ಅಕ್ಬರ್ನು ಸಿಂಹಾಸನಕ್ಕೆ ಬಂದ ವರ್ಷ ಯಾವುದತ್ತು ಕೇಳ್ತಾರೆ. ಅದೇ ರೀತಿ ಅಕ್ಬರ್ನು ಸಿಂಹಾಸನ ಏರಿದ್ದಾಗ ಅವಾಗ ವಯಸ್ಸು ಎಷ್ಟಾಗಿತ್ತು ಅಂತ ಕೇಳ್ತಾರೆ. ಈ ರೀತಿ ಕ್ವಶನ್ಗಳು ಬಂದಾಗ ಇಲ್ಲಿ ಅವ್ರು ಏನು ಕೇಳ್ತಾರಪ್ಪ ಅಂದ್ರೆ ಸರಿಯಾದ ಉತ್ತರನೂ ಕೊಟ್ಟಿರ್ತಾರೆ. ಕೆಲವೊಂದು ಸಾರಿ ಕೊಟ್ಟು 1 ಮಾತ್ರ ಸರಿ, 2 ಮಾತ್ರ ಸರಿ, 1 ತಪ್ಪು, 2 ತಪ್ಪು, ಈ ರೀತಿ ಕ್ವಶನ್ಗಳನ್ನೀಗ ನಮ್ಮ KPSCದವರು ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, KEದವರು ಕೂಡ ಮೊನ್ನೆ ವಿಲೇಜ್ ಅಕೌಂಟಿಗೆ ಸಂಬಂಧಿಸಿದಂತೆ ಇದೇ ರೀತಿ ಕ್ವಶನ್ ಕೂಡ ಬಂದಿದ್ರು. ಆದಷ್ಟು ಸ್ವಲ್ಪ ಸರಿಯಾಗಿ ನೋಡಿಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಅಕ್ಬರ್ನ ಪೂರ್ಣ ಹೆಸರು ಏನಂತ ಕೇಳಿದ್ರೆ ಜಲಾವುದ್ದೀನ್ ಮೊಹಮ್ಮದ್ ಅಕ್ಬರ್. ಅಕ್ಬರ್ನ ವಿದ್ಯಾಗುರು ಅಬ್ದುಲ್ ಲತೀಫ್. ಅಕ್ಬರ್ನಿಂದ ಸೋತ ಮಾಳ್ವದ ದೊರೆ ಬಾಜಾ ಬಹದ್ದೂರ್. ಗೊಂಡವನದ ರಾಣಿ ದುರ್ಗಾವತಿ ಮತ್ತು ಅವಳ ಮಗ ವೀರನಾರಾಯಣ ಸೋತಿದ ಅಕ್ಬರ್ನ ಸೇನಾನಿ ಯಾರು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಸಫ್ ಖಾನ್. ಇವರು ಕ್ರಿಸ್ತಶಕ 1564ರಲ್ಲಿ ಇದು ಸೋಲಿಸಿರ್ತಾನೆ. ಅದೇ ರೀತಿ ಅಕ್ಬರ ಮತ್ತು ರಜಪೂತ ದೊರೆ ರಾಣಾ ಪ್ರತಾಪ ಸಿಂಹನ ನಡುವೆ ಹಲ್ದಿ ಘಾಟ್ ಕದನ ನಡೆದಿದ್ದ ವರ್ಷ ಯಾವುದು ಕೇಳಿದ್ರೆ 1576. ಅಕ್ಬರ್ನ ತನ್ನ ಗುಜರಾತ್ ದಿಗ್ವಿಜಯದ ನೆನಪಿಗೆ ನಿರ್ಮಿಸಿದ ನಗರ ಯಾವುದತ್ತು ಕೇಳಿದ್ರೆ ಫತೇಪುರ್ ಸಿಕ್ರಿ. ಅಕ್ಬರ್ನ ಸಮಕಾಲೀನ ಗುರು ಯಾರಂದ್ರೆ ಅಮರ್ದಾಸ್. ಅಕ್ಬರ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಕಾಲಿಂಜರ್ ಅರಸ ಯಾವಂದ್ರೆ ರಾಮಚಂದ್ರ. ಅಕ್ಬರ್ನ ಎದುರಿಸಿದ ಅಹಮದ್ ನಗರದ ವೀರವನಿತೆ ಚಾಂದ್ ಬೇಬಿ. ನೆಕ್ಸ್ಟ್ ಅಕ್ಬರ್ನ ಸೋತು ರಣತಂಬೂರ ಕೋಟೆಯನ್ನು ಅಕ್ಬರನಿಗೆ ಒಪ್ಪಿಸಿದ ದೊರೆ ರಾಯ ಸುರ್ಜನ್ ಹರ.
ಯುದ್ಧದಲ್ಲಿ ಸೋತು ಕಾಶ್ಮೀರನ್ನು ಅಕ್ಬರನಿಗೆ ಒಪ್ಪಿಸಿದವನು ಯೂಸಫ್ ಖಾನ್. ಅಕ್ಬರನು ಪತೇಂದರ್ ಸಿಕ್ರಿಯಲ್ಲಿ ನಿರ್ಮಿಸಿದ ಪ್ರಾರ್ಥನಾ ಮಂದಿರ ಇಬಾದತ್ ಖಾನ್ನ ಕ್ರಿಸ್ತ ಶಕ 1575ರಲ್ಲಿ ನಿರ್ಮಿಸಲಾಗಿರುತ್ತದೆ. ಅಕ್ಬರನು ಸ್ಥಾಪಿಸಿದ ಹೊಸ ಧಾರ್ಮಿಕ ಪಂಥವಾದ ದೀನ್-ಇ-ಇಲಾಹಿ ದೇವರ ಧರ್ಮ. ಅಕ್ಬರ್ ತನ್ನ ದೀನ್-ಇ-ಇಲಾಹಿ ಎಂಬ ಹೊಸ ಧಾರ್ಮಿಕ ಪಂಥವನ್ನು ಸ್ಥಾಪಿಸಿದ ವರ್ಷ 1582. ಆಗ್ರಾದಲ್ಲಿ ಜಹಾಂಗೀರ್ ಮಹಲನ್ನು ನಿರ್ಮಿಸಿದವರು ಅಕ್ಬರನು ಮರಣ ಹೊಂದಿದ ವರ್ಷ 1605. ಅಲಂಗೀರ್ ಎಂಬ ಬಿರುದು ಹೊಂದಿದ ಮೊಘಲ ಅರಸ ಔರಂಗಜೇಬ್. ಅಕ್ಬರ್ನ ಸಾಮ್ರಾಜ್ಯದಲ್ಲಿದ್ದ ಪ್ರಾಂತ್ಯಗಳ ಸಂಖ್ಯೆ 16. ಇನ್ನು ಅಕ್ಬರ್ನ ಕಾಲದಲ್ಲಿ ನಗರಾಡಳಿತ ಉಸ್ತುವಾರಿ ನೋಡುತ್ತಿದ್ದ ಕೊತ್ವಾಲರು. ಅಕ್ಬರ್ನ ಕಂದಾಯ ಮಂತ್ರಿ ತೋದರ್ಮಲ್ ಆಗಿದ್ದ. ಬಂದೋಬಸ್ತ್ ಪದ್ಧತಿ ಎಂದರೆ ಅಕ್ಬರ್ನ ಕಾಲದಲ್ಲಿ ಭೂಕಂದಾಯ ಪದ್ಧತಿ. ತೋದರ್ಮಲ್ಲೇನ ಭೂಕಂದಾಯನ ಪದ್ಧತಿಯನ್ನು ಜಾರಿಗೆ ತಂದಲ್ಲ ಅದಾಗಿರ್ತದೆ. ಮಸ್ತಬ್ ಎಂದರೆ ಸ್ಥಾನ ಅಥವಾ ಶ್ರೇಣಿ ಎಂದರ್ಥ. ಮಸ್ತಬ್ದಾರಿ ಪದ್ಧತಿ ಎಂಬುದು ಕುದುರೆ ಸೇನೆ ನಿರ್ವಹಣಾ ಪದ್ಧತಿಯಾಗಿತ್ತು. ಅಕ್ಬರ್ನ ಕಾಲದಲ್ಲಿ ಕಂದಾಯ ಅಧಿಕಾರಿಗಳೇ ಆಗಿದ್ದವರು ಅಮಲ್ ಗುಜಾರ್. ಭಾರತವನ್ನಾಳಿದ ಮುಸ್ಲಿಂ ಚಕ್ರವರ್ತಿಯಲ್ಲೇ ಅತ್ಯಂತ ಉದಾರಿ ದೊರೆಯನ್ನು ಹೆಸರುವಾದವನು ಅಂದ್ರೆ ಅಕ್ಬರ್. ಅದೇ ರೀತಿ ಅಕ್ಬರ್ ವಿವಾಹವಾದ ರಜಪೂತ ರಾಜಕುಮಾರಿ ಜೋಧಾಬಾಯಿ. ಅಕ್ಬರ್ ಜೋಧಾಬಾಯಿಯ ಮಗ ಜಹಾಂಗೀರ್. ಅಕ್ಬರ್ನ ದಾಳಿಗೆ ಒಳಗಾದ ಮೊದಲ ದಕ್ಕನ್ ರಾಜ ಅಹಮದ್ ನಗರ. ಹಿಂದೂಗಳ ಮೇಲಿದ್ದ ಯಾತ್ರಾ ತೆರಿಗೆ ಮತ್ತು ಜಜಿಯಾ ತೆಲೆ ತೆರಿಗೆಯನ್ನು ರದ್ದುಪಡಿಸಿದ ದೊರೆ ಅಕ್ಬರ್ ಆಗಿರ್ತಾನೆ. ಸ್ನೇಹಿತರೆ, ಇವತ್ತು ಅಕ್ಬರ್ಗೆ ಸಂಬಂಧಿಸಿದಂತೆ ಪಾರ್ಟ್ 1 ಅರ್ಧ ವಿಡಿಯೋನ ನೋಡಿದ್ವಿ. ಇನ್ನು ನೆಕ್ಸ್ಟ್ ಮುಂದಿನ ವಿಡಿಯೋನ ಕೂಡ ಮಾಡ್ತೀವಿ. ಇವತ್ತು ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಕೆಲಸ ನಿಮಿತ್ತ ಬೇರೆ ಕಡೆ ಹೋಗೋದಕ್ಕಾಗಿ ಸ್ವಲ್ಪ ಅರ್ಧ ವಿಡಿಯೋ ಮಾತ್ರ ಮಾಡ್ತೀವಿ. ಇನ್ನು ಸಾಯಂಕಾಲ ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಮಾಡಿಕೊಡ್ತೀವಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿರೋ ನೋಟ್ಸ್ ನಿಮಗೇನಾದರೂ ಬೇಕಾಗಿತ್ತಂದ್ರೆ ಇವು ಬಂದು ಶಾರ್ಟ್ಕಟ್ ನೋಟ್ಸ್ ಇರ್ತಾವೆ. ಕಡಿಮೆ ದರದಲ್ಲಿ ಕೂಡ ನಿಮಗೆ ನೀಡ್ತಾರೆ. ಈ ನಂಬರಿಗೆ ನೀವು ಸಂಪರ್ಕಿಸಿದರೆ ನೀವು ಕೂಡ ಈ ನೋಟ್ಸ್ಗಳನ್ನು ಪಡೆದುಕೊಳ್ಳಬಹುದು. ಇಲ್ಲಿ ಕೆಳಗಡೆ ನಂಬರ್ ಇರ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಅವರನ್ನು ಕೂಡ ಸಂಪರ್ಕಿಸ್ಬೋದಾಗಿರ್ತದೆ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.